Hello everyone, in this video we will see a type of a neural defect called spina bifida. In this spina bifida, definition of spina bifida, classifications, causes, diagnosis and last management. In that management, surgical management and also nursing management. Definition of spina bifida. Spina bifida is a birth defect that occurs when the spine and spinal cord do not form properly. It is a type of neural tube defect. Okay, ಈ ಸ್ಪೈನಾ ಬೈಪಿಡ ಅನ್ನೋದು ಒಂದು ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ ಒಂದು ಟೈಪ್ ಆಗಿರ್ತೈತಿ. ಅದ್ರ ಜೊತೆಗೆ ಈ ಒಂದು ಸ್ಪೈನಾ ಬೈಪಿಡ ಅಂತಂದ್ರೆ ಸ್ಪೈನಾ ಬೈಪಿಡ ಇಸ್ ಅ ಬರ್ತ್ ಡಿಫೆಕ್ಟ್ that occurs when the spine and spinal cord do not form properly. ಸ್ಪೈನ್ ಮತ್ತು ಸ್ಪೈನಲ್ ಕಾರ್ಡ್ ಪ್ರಾಪರ್ ಆಗಿ ಫಾರ್ಮ್ ಆಗದೇ ಇರೋ ಒಂದು ಡಿಫೆಕ್ಟಿಗೆ, ಒಂದು ಬರ್ತ್ ಡಿಫೆಕ್ಟಿಗೆ ಇದು ಸ್ಪೈನಾ ಬೈಪಿಡ ಅಂತ ಕರಿತೀವಿ. ಓಕೆ, ನೌ ಟೈಪ್ಸ್ ಆರ್ ಕ್ಲಾಸಿಫಿಕೇಶನ್ ಆಫ್ ಸ್ಪೈನಾ ಬೈಪಿಡ. ಸ್ಪೈನಾ ಬೈಪಿಡ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು 3 types. First one, spina bifida occult. Second one, spina bifida with meningocellae. Third one, spina bifida with myelomeningocellae. There are mainly 3 types of spina bifida. In that first one, spina bifida occult. Spina bifida occult is a bony defect that occurs without soft tissue involvement is called as spina bifida occult. ಸ್ಪೈನಾ ಬೈಫಿಡ ಆಕಲ್ಟ್ ಅಂತ ಯಾವಾಗ ಕರಿತೀವಿಪ್ಪ ಅಂತಂದ್ರೆ, ಈ ಒಂದು ಸ್ಪೈನಾ ಬೈಫಿಡ ಡಿಫೆಕ್ಟ್ ಹೆಂಗಿರ್ತೈತಿ ಅಂತಂದ್ರೆ ಸ್ಪೈನಾ ಬೈಫಿಡ ಆಕಲ್ಟ್ ಡಿಫೆಕ್ಟ್. ಇಟ್ ಈಸ್ ಅ ಬೋನಿ ಡಿಫೆಕ್ಟ್ ದಟ್ ಆಕರ್ಸ್ ವಿತೌಟ್ ಸಾಫ್ಟ್ ಟಿಶ್ಯೂ ಇನ್ವಾಲ್ವ್ಮೆಂಟ್. ಯಾವುದೇ ರೀತಿ ಇದೊಂದು ಬೋನಿ ಡಿಫೆಕ್ಟ್ ಆಗಿರ್ತೈತಿ. ಸ್ಪೈನಾ ಬೈಫಿಡ ಆಕಲ್ಟ್ ಅನ್ನೋದು ಒಂದು ಬೋನಿ ಡಿಫೆಕ್ಟ್ ಆಗಿರ್ತೈತಿ. ಅದರಲ್ಲಿ ಯಾವುದೇ ರೀತಿಯ ಸಾಫ್ಟ್ ಟಿಶ್ಯೂ ಇನ್ವಾಲ್ವ್ಮೆಂಟ್ ಇರೋದಿಲ್ಲ. ಈ ಒಂದು ಡಿಫೆಕ್ಟಿಗೆ, ಈ ಥರ ಒಂದು ಡಿಫೆಕ್ಟಿಗೆ ಸ್ಪೈನಾ ಬೈಫಿಡ ಆಕಲ್ಟ್ ಅಂತ ಕರಿತೀವಿ. ಓಕೆ, second one, spina bifida with meningocellae. When part of the spinal meninges protrudes through the bony defect and a form of a cystic sac, the condition is termed as spinal bifida with meningocellae. ಇದು ಎರಡನೇ ಟೈಪ್ ಆಗಿರ್ತೈತಿ, ಎರಡನೇ ಕ್ಲಾಸಿಫಿಕೇಷನ್ ಆಗಿರ್ತೈತಿ. ಎರಡನೇ ಕ್ಲಾಸಿಫಿಕೇಷನ್ ಯಾವುದಂದ್ರೆ ಸ್ಪೈನಾ ಬೈಫಿಡಾ ವಿತ್ ಮೆನಿಂಜೋಸೆಲೆ. ಇದು ಸ್ಪೈನಾ ಬೈಫಿಡಾ ಮೆನಿಂಜೋಸೆಲೆ ಅಂತ ಯಾವಾಗ ಕರಿತೀವಿಪ್ಪ ಅಂತಂದ್ರೆ, ವೆನ್ ದ ಪಾರ್ಟ್ ಆಫ್ ದಿ ಸ್ಪೈನಲ್ ಮೆನಿಂಜಸ್ ಪಾರ್ಟ್ ಯಾವಾಗ ಪ್ರೊಟ್ರೂಸ್ ಥ್ರೂ ದಿ ಬೋನಿ ಡಿಫೆಕ್ಟ್, ಸ್ಪೈನಲ್ ಬೈಫಿಡಾ ಅಂದ್ರೆ ಸ್ಪೈನಲ್ ಬೈಫಿಡಾ ವಿತ್ ಮೆನಿಂಜೋಸೆಲೆ ಅಂತ ಯಾವಾಗ ಕರಿತೀವಪ್ಪ ಅಂತಂದ್ರೆ, ಸ್ಪೈನಲ್ ಮೆನಿಂಜಸಲ್ಲಿರ್ತಕ್ಕಂಥ ಇಂಟರ್ನಲ್ ಆರ್ಗನ್ಸು ಈ ಒಂದು ಬೋನಿ ಡಿಫೆಕ್ಟ್ ಥ್ರೂ ಹೊರಗಡೆ ಬಂದು ಇಂಟರ್ನಲ್ ಆರ್ಗನ್ಸ್ ಎಲ್ಲ ಪ್ರೊಟ್ರೂಸ್ ಆಗಿ ಸಿಸ್ಟಿಕ್ ಸ್ಯಾಕ್ ಯಾವಾಗ ಫಾರ್ಮೇಷನ್ ಮಾಡ್ತಾವೋ ಆ ಒಂದು ಕಂಡೀಷನ್ಗೆ, ಆ ಒಂದು ಸಿಚುವೇಶನ್ಗೆ, ಆ ಒಂದು ಡಿಫೆಕ್ಟಿಗೆ ಸ್ಪೈನಾ ಬೈಪಿಡಾ ವಿತ್ ಮೆನಿಂಜೋಸೆಲೆ ಅಂತ ಕರಿತೀವಿ. ಓಕೆ, ಸ್ಪೈನಾ ಬೈಪಿಡಾ ವಿತ್ ಮೆನಿಂಜೋಸೆಲೆ ಅಂತ ಯಾವಾಗ ಕರಿತೀವಪ್ಪ ಅಂತಂದ್ರೆ, ಪ್ರೊಟ್ರೂಷನ್ ಆಫ್ ದಿ ಸ್ಪೈನಲ್ ಕಾರ್ಡ್ ಆ್ಯಂಡ್ ಮೆನಿಂಜಸ್ ಮತ್ತು ಸ್ಪೈನಲ್ ಕಾರ್ಡ್ ಯಾವಾಗ ಅವಲ್ಲಿ ಇಂಟರ್ನಲ್ ಆರ್ಗನ್ಸ್ ಯಾವಾಗ ಪ್ರೊಟ್ರೂಸ್ ಆಗ್ತಾವ, ಹೊರಗಡೆ ಬರ್ತಾವ, ವಿತ್ ನರ್ವ್ ರೂಟ್ಸ್, ಅಲ್ಲಿ ಅದ್ರ ಜೊತೆಗೆ ನರ್ವ್ ರೂಟ್ಸ್ ಕೂಡ ಈ ಒಂದು ಸಿಸ್ಟ್ ವಾಲ್ ಜೋಡೆ ಎಂಬೆಡೆಡ್ ಆಗಿರ್ತಾವ. ಈ ಒಂದು ಸಿಚುವೇಶನ್ಗೆ, ಈ ಒಂದು ಕಂಡೀಷನ್ಗೆ ಸ್ಪೈನಾ ಬೈಪಿಡಾ ವಿತ್ ಮೆನಿಂಜೋಸೆಲೆ ಅಂತ ಕರೀತಾರೆ. ಓಕೆ, ಇದು ಥರ್ಡ್ ಕ್ಲಾಸಿಫಿಕೇಶನ್ ಆಫ್ ಸ್ಪೈನಾ ಬೈಪಿಡಾ. Okay, spina bifida have 3 classifications: spina bifida occult, spina bifida with meningocellae, spina bifida with myelomeningocellae. ಸ್ಪೈನಾ ಬೈಫಿಡಾ ಆಕಲ್ಟ್ ಏನಾಗ್ತೈತಿ ಅಂದ್ರೆ, ಯಾವುದೇ ರೀತಿ ಸಾಫ್ಟ್ ಟಿಶ್ಯೂ ಇನ್ವಾಲ್ವ್ಮೆಂಟ್ ಆಗಂಗಿಲ್ಲ. ಬೋನಿ ಡಿಫೆಕ್ಟ್ ಇರ್ತೈತಿ, ಆದರೆ ಯಾವುದೇ ರೀತಿ ಸಾಫ್ಟ್ ಟಿಶ್ಯೂ ಇನ್ವಾಲ್ವ್ಮೆಂಟ್ ಆಗಂಗಿಲ್ಲ. ಅದಕ್ಕೆ ಸ್ಪೈನಾ ಬೈಫಿಡಾ ಆಕಲ್ಟ್ ಅಂತ ಕರಿತೀವಿ. ಸ್ಪೈನಾ ಬೈಪಿಡಾ ವಿತ್ ಮೆನಿಂಜೋಸೆಲೆ ಒಳಗೆ ಏನಾಗ್ತೈತೆ ಅಂದ್ರೆ, ಇಂಟರ್ನಲ್ ಆರ್ಗನ್ಸ್ ಪ್ರೊಟ್ರೂಸ್ ಆಗ್ತಾವ ಬೋನಿ ಡಿಫೆಕ್ಟ್ ಥ್ರೂ, ಅಲ್ಲಿ ಸಿಸ್ಟಿಕ್ ಸ್ಯಾಕ್ ಫಾರ್ಮೇಷನ್ ಆಗ್ತೈತಿ. ಈ ಒಂದು ಕಂಡೀಷನ್ಗೆ ಸ್ಪೈನಾ ಬೈಪಿಡಾ ವಿತ್ ಮೆನಿಂಜೋಸೆಲೆ ಅಂತ ಕರೀತಾರೆ. ಆ್ಯಂಡ್ ಥರ್ಡ್ ಒನ್ ಈಸ್ ಸ್ಪೈನಾ ಬೈಪಿಡಾ ವಿತ್ ಮೈಲೋಮೆನಿಂಜೋಸೆಲೆ ಅಂತ ಯಾವಾಗ ಕರೀತಾರೆ ಅಂತಂದ್ರೆ, ಇಂಟರ್ನಲ್ ಆರ್ಗನ್ಸ್ ಪ್ರೊಟ್ರೂಸ್ ಆಗ್ತಾವೆ. ಯಾವ ಇಂಟರ್ನಲ್ ಆರ್ಗನ್ಸ್? ಸ್ಪೈನಲ್ ಕಾರ್ಡ್ ಮತ್ತು ಮ್ಯಾನೇಜಸಲ್ಲಿರ್ತಕ್ಕಂಥ ಇಂಟರ್ನಲ್ ಆರ್ಗನ್ಸ್ ಪ್ರೊಟ್ರೂಸ್ ಆಗಿ ಅದ್ರ ಜೊತೆ ನರ್ವ್ ರೂಟ್ಸ್ ಕೂಡ ಎಂಬೆಡೆಡ್ ಆಗ್ತಾವೆ. ಎಲ್ಲಿ? ವಾಲ್ ಆಫ್ ದಿ ಸಿಸ್ಟ್ ಒಳಗೆ.
ಇಂಟರ್ನಲ್ ಆರ್ಗನ್ಸ್ ಆದಂತಹ ಸ್ಪೈನಲ್ ಕಾರ್ಡ್ ಮತ್ತು ಮೆನಿಂಜಸ್ದು ಇಂಟರ್ನಲ್ ಆರ್ಗನ್ಸ್ ನರ್ವ್ ರೂಟ್ ಕೂಡ ಎಂಬೆಡೆಡ್ ಆಗಿ ವಾಲ್ ಆಫ್ ದಿ ಸಿಸ್ಟ್ ಒಳಗೆ ಎಂಬೆಡೆಡ್ ಆಗಿ ಅಥವಾ ವಾಲ್ ಆಫ್ ದಿ ಸಿಸ್ಟ್ ಒಳಗೆ ಎಂಬೆಡೆಡ್ ಆಗಿರ್ತಾವೆ. ಸೊ ಈ ಒಂದು ಕಂಡೀಷನ್ಗೆ ಸ್ಪೈನಾ ಬೈಪಿಡ ವಿತ್ ಮೈಲೋ ಮೆನಿಂಜೋಸಿಲೆ ಅಂತ ಕರೀತಾರೆ. ಇವು ಮೇನ್ 3 ಕ್ಲಾಸಿಫಿಕೇಶನ್ಸ್ ಆಫ್ ಸ್ಪೈನಾ ಬೈಪಿಡ ಆಗಿರ್ತಾವೆ. ಓಕೆ, ನೆಕ್ಸ್ಟ್ ಕಾಸಸ್ ಆಫ್ ಸ್ಪೈನಾ ಬೈಪಿಡ. ಫಸ್ಟ್ ಒನ್ ಫೋಲಿಕ್ ಆಸಿಡ್ ಡೆಫಿಷಿಯನ್ಸಿ, ಸೆಕೆಂಡ್ ಒನ್ genetics, third one certain medications such as treating epilepsy and bipolar disorder have been associated with a higher risk of giving birth to babies with a congenital defects. ಯಾರಿಗೆ ಎಪಿಲಿಪ್ಸಿ ಮತ್ತು ಬೈಪೋಲರ್ ಡಿಸಾರ್ಡರ್ ಇರ್ತಾವೋ, ಈ ಎಪಿಲಿಪ್ಸಿ ಮತ್ತು ಬೈಪೋಲರ್ ಟ್ರೀಟ್ ಮಾಡ್ತಕ್ಕಂಥ ಕೆಲವೊಂದಿಷ್ಟು ಮೆಡಿಕೇಷನ್ಸ್ಗಳು ಜಾಸ್ತಿ ರಿಸ್ಕನ್ನು ಹೊಂದಿರ್ತಾವೆ ಕಂಜೆನಿಟಲ್ ಡಿಫೆಕ್ಟ್ಸ್ ಬೇಬೀಸ್ ಆಗುವಂಥ ಒಂದು ಬರ್ತ್ ಆಗುವಂತಹ ಜಾಸ್ತಿ ಡಿಫೆಕ್ಟ್ಸ್ ಹೊಂದಿರ್ತಾವೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಡಯಾಬಿಟಿಸ್. ವುಮೆನ್ ವಿತ್ ಡಿಸಾರ್ಡರ್ ಆರ್ ವುಮೆನ್ ವಿತ್ ಡಯಾಬಿಟಿಸ್ ಆರ್ ಮೋರ್ ಲೈಕ್ಲಿ ಟು ಹ್ಯಾವ್ ಅ ಬೇಬಿ ವಿತ್ ಅ ಸ್ಪೈನಾ ಬೈಪಿಡ ಕಂಪೇರ್ ಟು ಅದರ್ಸ್ ಫಿಮೇಲ್ಸ್. ಆ್ಯಸ್ ಕಂಪೇರ್ ಟು ಡಯಾಬಿಟಿಸ್ ಫಿಮೇಲ್ ಆ್ಯಂಡ್ ನಾನ್ ಡಯಾಬಿಟಿಸ್ ಫಿಮೇಲ್, ಡಯಾಬಿಟಿಸ್ ಮತ್ತು ನಾನ್ ಡಯಾಬಿಟಿಸ್ ಇಬ್ಬರಿಗೂ ಕಂಪೇರ್ ಮಾಡಿದಾಗ ಯಾರು ಡಯಾಬಿಟಿಸ್ ಹೊಂದಿರ್ತಾರೋ ಅವರು ಸ್ಪೈನಾ ಬೈಪಿಡ ಬೇಬಿಗೆ ಅಂದರೆ ಸ್ಪೈನಾ ಕಂಜೆನಿಟಲ್ ಎಬ್ನಾರ್ಮಲಿಟಿ ಅಥವಾ ಕಂಜೆನಿಟಲ್ ಡಿಫೆಕ್ಟ್ಸ್ ಆಗಿರ್ತಕ್ಕಂಥ ಈ ಸ್ಪೈನಾ ಬೈಪಿಡ ಬೇಬಿ ಆಗುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ, ಡೆಲಿವರಿ ಆಗುವಂಥ ಜಾಸ್ತಿ ಇರ್ತೈತಿ ಆ್ಯಸ್ ಕಂಪೇರ್ ಟು ನಾನ್ ಡಯಾಬಿಟಿಸ್ ಫಿಮೇಲ್ ಕಂಪೇರ್ ಮಾಡಿಕೊಂಡ್ರೆ. ನೆಕ್ಸ್ಟ್ ಒಬೆಸಿಟಿ. Obese women, those whose BMI is higher, have a higher risk of having a baby with a spina bifida. Okay, obesity. ಯಾರ ವುಮೆನ್ನು, ಯಾವ ಒಂದು ವುಮೆನ್ನು ಅವರು BMI ಬಾಡಿ ಮಾಸ್ ಇಂಡೆಕ್ಸ್, ನಾರ್ಮಲ್ ಬಾಡಿ ಮಾಸ್ ಇಂಡೆಕ್ಸ್ 18.5 to 24.5 ಇದು ನಾರ್ಮಲ್ ಬಾಡಿ ಮಾಸ್ ಇಂಡೆಕ್ಸ್. ಯಾವ ಒಂದು ವುಮೆನ್ ಬಾಡಿ ಮಾಸ್ ಇಂಡೆಕ್ಸ್ ನಾರ್ಮಲ್ಗಿಂತನೂ ಜಾಸ್ತಿ ಅಥವಾ ಇತ್ತಪ್ಪ ಅಂತಂದ್ರೆ ಅವರು ಜಾಸ್ತಿ ರಿಸ್ಕನ್ನು ಹೊಂದಿರ್ತಾರೆ. ಎಂತಂದ್ರೆ ಸ್ಪೈನಾ ಬೈಪಿಡ ಒಂದು ಬೇಬಿ ಒಂದು ಡೆಲಿವರಿ ಆಗೋತಕ್ಕಂಥ ಒಂದು ಬರ್ತ್ ಆಗುವಂಥ ಒಂದು ಚಾನ್ಸ್ ಜಾಸ್ತಿ ಇರ್ತಾವೆ. ಯಾವ್ಯಾವ ಅಂತಂದ್ರೆ ಫೋಲಿಕ್ ಆ್ಯಸಿಡ್ ಡೆಫಿಷಿಯನ್ಸಿ, ಜೆನೆಟಿಕ್ಸ್, ಕೆಲವೊಂದಿಷ್ಟು ಸರ್ಟನ್ಸ್ ಮೆಡಿಕೇಷನ್ಸ್ ಅಥವಾ ಎಸ್ಪೆಷಲಿ ಯಾವ ಡಿಸೀಸ್ ಅಂತಂದರೆ ಎಪಿಲಿಪ್ಸಿ ಮತ್ತು ಬೈಪೋಲರ್ ಡಿಸಾರ್ಡರ್ ಇರ್ತಕ್ಕಂಥ ಟ್ರೀಟ್ಮೆಂಟ್ ಮಾಡತಕ್ಕಂಥ ಡಿಸೀಸ್ಗಳು ಒಂದು ಆ ಒಂದು ಡಿಸೀಸನ್ನು ಟ್ರೀಟ್ಮೆಂಟ್ ಮಾಡ್ತಕ್ಕಂಥ ಟ್ಯಾಬ್ಲೆಟ್ಗಳಿಗೆ ಈ ಒಂದು ಏನಂತಂದ್ರೆ ಸ್ಪೈನಾ ಬೈಪಿಡ ಡಿಫೆಕ್ಟ್ ಆಗ್ತಕ್ಕಂಥ ಬೇಬಿನ ಬರ್ತ್ ಆಗ್ತೈತಿ. ಇಲ್ಲ ನೆಕ್ಸ್ಟ್ ಬಂದುಬಿಟ್ಟು ಇದು ಡಯಾಬಿಟಿಸ್, ನೆಕ್ಸ್ಟ್ ಒಬೆಸಿಟಿ, ಇವೆಲ್ಲ ಒಂದು ಮೇನ್ ಕಾಸಸ್ ಫಾರ್ ಸ್ಪೈನಾ ಬೈಪಿಡ. ಓಕೆ, ಡಯಾಗ್ನೋಸಿಸ್ ಆಫ್ ಸ್ಪೈನಾ ಬೈಪಿಡ. ಫಸ್ಟ್ ಒನ್ ಹಿಸ್ಟ್ರಿ ಕಲೆಕ್ಷನ್ ಒಳಗೆ ಏನು ಮಾಡ್ತಾ ಇರುತ್ತಂದ್ರೆ ಈ ಒಂದು ಅವ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಒಳಗೆ ಯಾರಾದರೂ ಒಂದು ಸ್ಪೈನಾ ಬೈಪಿಡ ಇರ್ತಕ್ಕಂಥ ಒಂದು ಬೇಬಿಗೆ ಬರ್ತ್ ಆಗಿದೆ ಅನ್ನೋ ಒಂದು ಹಿಸ್ಟ್ರಿ ಕಲೆಕ್ಷನ್ ಮಾಡ್ತಾರೆ. ಟೋಟಲ್ ಅವ್ರ ಫ್ಯಾಮಿಲಿ ಹಿಸ್ಟ್ರಿ ಕಲೆಕ್ಷನ್ ಮಾಡ್ತಾರೆ. ಫಿಸಿಕಲ್ ಎಕ್ಸಾಮಿನೇಷನ್, ಟೋಟಲ್ ಅವರು ವೈಟ್ ಟು ಫಿಸಿಕಲ್ ಎಕ್ಸಾಮಿನೇಷನ್ ಮಾಡ್ತಾರೆ. ನೆಕ್ಸ್ಟ್ AFP ಅಂತಂದ್ರೆ ಅಲ್ಫಾ ಫೀಟೋ ಪ್ರೋಟೀನ್ ಲೆವೆಲನ್ನು ಟೆಸ್ಟ್ ಮಾಡ್ತಾರೆ. ಏನಪ್ಪ ಇದು ಅಲ್ಫಾ ಫೀಟೋ ಪ್ರೋಟೀನ್ ಲೆವೆಲ್ ಅಂತಂದ್ರೆ ಇನ್ ಪ್ರೆಗ್ನೆಂಟ್ ವುಮೆನ್ it is used to screen for potential birth defect and genetics conditions in the fetus, typically between 15 to 20 weeks of gestations. ತಾಯಿ ಯಾವಾಗ ಒಂದು ಹೆಣ್ಮಗಳು ಯಾವಾಗ 15ರಿಂದ 20 ವೀಕ್ಸ್ ಆಫ್ ಗೆಸ್ಟೇಷನ್ಸ್ ಅವಾಗ ಆಗ್ತಾವೋ ಆ ಒಂದು 15ರಿಂದ 20 ವೀಕ್ಸ್ ಒಳಗಡೆ ಒಂದು AFP ಅಂತೇಳಿ ಒಂದು ಟೆಸ್ಟ್ ಮಾಡ್ತಾರೆ. AFP ಒಂದು ಲೆವೆಲನ್ನು ಟೆಸ್ಟ್ ಮಾಡ್ತಾರೆ. AFP ಅಂತಂದ್ರೆ ಅಲ್ಫಾ ಫೀಟೋ ಪ್ರೋಟೀನ್ ಲೆವೆಲನ್ನು ಟೆಸ್ಟ್ ಮಾಡ್ತಾರೆ. ಈ ಒಂದು ಅಲ್ಫಾ ಪೀಟೋ ಪ್ರೋಟೀನ್ ಲೆವೆಲ್ ಏನು ಮಾಡ್ತೈತೆ ಅಂತಂದ್ರೆ ಇದೊಂದು ಸ್ಕ್ರೀನಿಂಗ್ ಟೆಸ್ಟ್ ಆಗಿರ್ತೈತಿ. ಈ ಒಂದು ಸ್ಕ್ರೀನಿಂಗ್ ಟೆಸ್ಟ್ ಮೇನ್ ಉದ್ದೇಶ ಏನಪ್ಪ ಅಂತಂತಂದ್ರೆ ಯಾವುದೇ ರೀತಿ ಬರ್ತ್ ಡಿಫೆಕ್ಟ್ ಆಗಿರ್ಬೋದು, ಇಲ್ಲ ಅಂತಂದ್ರೆ ಯಾವುದೇ ರೀತಿ ಜೆನೆಟಿಕ್ಸ್ ಡಿಸಾರ್ಡರ್ ಕಂಡೀಷನ್ಸ್ ಏನಾದರೂ ಫೀಟಸ್ ಒಳಗೆ ಇದ್ದಾಗನ ಫೈಂಡ್ ಔಟ್ ಮಾಡುವಂತಹ ಈ ಒಂದು ಟೆಸ್ಟ್ ಆಗಿರ್ತೈತಿ AFP ಅಲ್ಫಾ ಪೀಟೋ ಪ್ರೋಟೀನ್. ಓಕೆ, ದ ನೆಕ್ಸ್ಟ್ ಇದೇನು ಹೆಲ್ಪ್ ಮಾಡ್ತೈತಿ ಅಂತಂದ್ರೆ ಇಟ್ ಹೆಲ್ಪ್ಸ್ ಟು ಅಸೆಸ್ ದ ರಿಸ್ಕ್ ಆಫ್ ನ್ಯೂರಲ್ ಡಿಫೆಕ್ಟ್ಸ್. ಎಸ್ಪೆಷಲಿ ಈ ಸ್ಪೈನಾ ಬೈಪಿಡ ಅನ್ನೋದು ಒಂದು ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ ಆಗಿರ್ತದೆ. ಸೊ ಈ ನ್ಯೂರಲ್ ಟ್ಯೂಬ್ ಡಿಫೆಕ್ಟನ್ನು ಇನ್ ದ ಏಜ್ ಆಫ್ ಅಥವಾ ಇನ್ ದ ಪೀರಿಯಡ್ ಆಫ್ 15 to 20 ವೀಕ್ಸ್ ಆಫ್ ಗೆಸ್ಟೇಷನ್ಸ್ ಟೈಮ್ದೊಳಗೆ ನಾವು ಈಸಿಲಿ ಫೈಂಡ್ ಔಟ್ ಮಾಡಿಕೊಂಡು ಅಂತಂದ್ರೆ ಬೈ ದಿ ಹೆಲ್ಪ್ ಆಫ್ AFP ಅಲ್ಫಾ ಪೀಟೋ ಪ್ರೋಟೀನ್ ಲೆವೆಲ್. ಈ ಅಲ್ಫಾ ಪೀಟೋ ಪ್ರೋಟೀನ್ ಲೆವೆಲನ್ನು ಒಂದು ಸ್ಕ್ರೀನಿಂಗ್ ಲೆವೆಲ್, ಒಂದು ಸ್ಕ್ರೀನಿಂಗ್ ಮಾಡೋದ್ರ ಮುಖಾಂತರ ಈ ಒಂದು ಈಸಿ ಡಯಾಗ್ನೋಸಿಸ್ ಆಗ್ತೈತಿ. ಓಕೆ, ದ ನೆಕ್ಸ್ಟ್ ಅಲ್ಟ್ರಾಸೋನೋಗ್ರಫಿ ಮಾಡ್ಬೋದು, MRI ಮಾಡ್ಬೋದು,
ಟಿ ಮಾಡ್ಬೋದು, ಮೈಲೋಗ್ರಫಿ ಮಾಡ್ಬೋದು. ಎಸ್ಪೆಷಲಿ ಈ ಒಂದು ಇದ್ರೊಳಗೆ ಮೈಲೋಗ್ರಫಿ ಮಾಡ್ತಾರೆ. ಮೈಲೋಗ್ರಫಿ ಮೈಲೋಗ್ರಫಿ ಅಂತಂದ್ರೆ ಇಟ್ ಈಸ್ ಅ ಮೆಡಿಕಲ್ ಇಮೇಜಿನಿಂಗ್ ಪ್ರೊಸೀಜರ್ ಯೂಸ್ಡ್ ಟು ಎಕ್ಸಾಮೈನ್ ದ ಸ್ಪೈನಲ್ ಕಾರ್ಡ್, nerve root and the surrounding structure within the spinal canal. ಮೈಲೋಗ್ರಫಿ ಅಂತಂದ್ರೆ ಇದೊಂದು ಮೆಡಿಕಲ್ ಇಮೇಜಿನಿಂಗ್ ಪ್ರೊಸೀಜರ್ ಆಗಿರ್ತದೆ. ಮೆಡಿಕಲ್ ಇಮೇಜಿನಿಂಗ್ ಪ್ರೊಸೀಜರ್ ಈ ಅಲ್ಟ್ರಾಸೌಂಡು ಆಗಿರ್ತೈತಿ, MRI ಆಗಿರ್ತೈತಿ, CT ಆಗಿರ್ತೈತಿ, ಎಕ್ಸ್ರೇ ಆಗಿರ್ತೈತಿ, ಇವೆಲ್ಲನೂ ಮೆಡಿಕಲಿ ಇಮೇಜಿನಿಂಗ್ ಪ್ರೊಸೀಜರ್ ಆಗಿರ್ತವೆ. ಅದ್ರ ಒಳಗಡೆ ಈ ಮೈಲೋಗ್ರಫಿ ಒಂದು ಕೂಡ ಒಂದು ಮೆಡಿಕಲಿ ಇಮೇಜಿನಿಂಗ್ ಪ್ರೊಸೀಜರ್ ಆಗಿರ್ತದೆ. ಈ ಒಂದು ಮೆಡಿಕಲಿ ಇಮೇಜಿನಿಂಗ್ ಪ್ರೊಸೀಜರ್ ಲೈಕ್ ಮೈಲೋಗ್ರಫಿಯನ್ನು ಎದಕ್ಕೆ ಯೂಸ್ ಮಾಡ್ತೈತಪ್ಪ ಅಂತಂದ್ರೆ, ಇದನ್ನ ಎದಕ್ಕೆ ಯೂಸ್ ಮಾಡ್ತಾರಪ್ಪ ಅಂತಂದ್ರೆ ಯೂಸ್ಡ್ ಟು ಎಕ್ಸಾಮೈನ್ ಸ್ಪೈನಲ್ ಕಾರ್ಡ್ ಪ್ರಾಪರ್ ಅದನ್ನು ಇಲ್ಲ ಒಂದು ಎಕ್ಸಾಮೈನ್ ಮಾಡಲಿಕ್ಕೆ, ಆಮೇಲೆ ನರ್ವ್ ರೂಟ್ಸು, ಆಮೇಲೆ ಸರೌಂಡಿಂಗ್ ಸ್ಟ್ರಕ್ಚರ್ ವಿದಿನ್ ದಿ ಸ್ಪೈನಲ್ ಕೆನಲ್ದಲ್ಲಿ ಇರ್ತಕ್ಕಂಥ ಎಲ್ಲನೂ ನರ್ವ್ಸ್ಗಳು ಎಲ್ಲ ಕರೆಕ್ಟ್ ಅದಾವಿಲ್ಲ, ನರ್ವ್ ರೂಟ್ಸ್ ಎಲ್ಲ ಪ್ರಾಪರ್ ಆಗದಾವಿಲ್ಲ, ಆಮೇಲೆ ಸ್ಪೈನಲ್ ಕಾರ್ಡ್ ಕರೆಕ್ಟ್ ಇದೇನೋ ಇಲ್ಲ ಅಂತೇಳಿ ಒಂದು ಎಕ್ಸಾಮೈನ್ ಮಾಡಲಿಕ್ಕೆ ಈ ಒಂದು ಮೈಲೋಗ್ರಫಿಯನ್ನು ಮಾಡ್ತಾರೆ. ಸೊ ಇವೆಲ್ಲ ಡಯಾಗ್ನೋಸ್ಟಿಕ್ ಟೆಸ್ಟ್ ಫಾರ್ ಸ್ಪೈನಾ ಬೈಫಿಡಾ. ಹಿಸ್ಟ್ರಿ ಕಲೆಕ್ಷನ್ ಮಾಡ್ತಾರೆ, ಫಿಸಿಕಲ್ ಎಕ್ಸಾಮಿನೇಷನ್ ಮಾಡ್ತಾರೆ, AFP ಅಲ್ಫಾ ಫೀಟೋ ಪ್ರೋಟೀನ್ ಲೆವೆಲನ್ನು ಟೆಸ್ಟ್ ಮಾಡ್ತಾರೆ, ಅಲ್ಟ್ರಾಸೋನೋಗ್ರಫಿ ಮಾಡ್ತಾರೆ, MRI ಮಾಡ್ತಾರೆ, CT ಸ್ಕ್ಯಾನ್ ಮಾಡ್ತಾರೆ, ಆಮೇಲೆ ಲಾಸ್ಟ್ ಒನ್ ಮೈಲೋಗ್ರಫಿ ಮಾಡ್ತಾರೆ. ಓಕೆ ನೆಕ್ಸ್ಟ್ ಮ್ಯಾನೇಜ್ಮೆಂಟ್. ಮ್ಯಾನೇಜ್ಮೆಂಟ್ ಸರ್ಜಿಕಲ್ ಮ್ಯಾನೇಜ್ಮೆಂಟ್ ಮತ್ತು ನರ್ಸಿಂಗ್ ಮ್ಯಾನೇಜ್ಮೆಂಟ್ ಆಗ್ತಿರ್ತಾವೆ. ಅದರೊಳಗೆ ಫಸ್ಟ್ ಸರ್ಜಿಕಲ್ ಮ್ಯಾನೇಜ್ಮೆಂಟ್ ನೋಡೋಣ ಅಂತ. ಈ ಫಸ್ಟ್ ಸರ್ಜಿಕಲ್ ಮ್ಯಾನೇಜ್ಮೆಂಟ್ ಒಳಗೆ ಫಸ್ಟ್ ಸರ್ಜರಿ ಈಸ್ ರಿಕ್ವೈರ್ಡ್ ಟು ಕ್ಲೋಸ್ ದ ಓಪನ್ ಡಿಫೆಕ್ಟ್ ಬಟ್ ಮೇ ನಾಟ್ ಬಿ performed immediately depending on the surgeon's decisions. ಓಕೆ, ಈ ಒಂದು ಸ್ಪೈನಾ ಬೈಫಿಡಿಯಾವನ್ನು ಒಂದು ಸರ್ಜಿಕಲ್ ಮ್ಯಾನೇಜ್ಮೆಂಟ್ ಒಳಗೆ ಫಸ್ಟ್ ಸರ್ಜರಿ ಅಂತ ತೊಗೋತಾರೆ. ಫಸ್ಟ್ ಮಾಡೋದು ಸರ್ಜರಿ. ಆದರೆ ಈ ಸರ್ಜರಿ ಈಸ್ ರಿಕ್ವೈರ್ಡ್ ಟು ಕ್ಲೋಸ್ ದ ಓಪನ್ ಡಿಫೆಕ್ಟ್. ಸರ್ಜರಿ ನೆಸಸರಿ ಇರ್ತೈತಿ. ಯಾವುದಂದ್ರೆ ಓಪನ್ ಡಿಫೆಕ್ಟನ್ನು ಕ್ಲೋಸ್ ಮಾಡಲಿಕ್ಕೆ ಸರ್ಜರಿ ನೆಸಸರಿ ಇರ್ತೈತಿ. ಆದ್ರೆ ಬಟ್ ಮೇ ನಾಟ್ ಬಿ ಪರ್ಫಾರ್ಮ್ ಇಮಿಡಿಯೇಟ್ಲಿ. ಆದರೆ ಈ ಯಾವಾಗ ಅದು ಓಪನ್ ಡಿಫೆಕ್ಟ್ ಆಗೈತಿ ಅಂತ ಗೊತ್ತಾದ ತಕ್ಷಣ ಅದು ಇಮಿಡಿಯೇಟಾಗಿ ಕ್ಲೋಸ್ ಮಾಡೋಕ್ಕೆ ಆಗೋದಿಲ್ಲ. ಆ್ಯಂಡ್ ಇಟ್ ಈಸ್ ಡಿಪೆಂಡ್ ಆನ್ ದ ಸರ್ಜನ್ಸ್ ಡಿಸಿಷನ್ಸ್. ಈ ಒಂದು ಕೇಸನ್ನು ಯಾರು ಹ್ಯಾಂಡಲ್ ಮಾಡ್ತಿರ್ತಾರೋ ಆ ಒಂದು ಸರ್ಜನ್ ಮೇಲೆ ಡಿಪೆಂಡ್ ಆಗ್ತದೆ ಸರ್ಜರಿ ಯಾವಾಗ ಮಾಡಬೇಕು ಅನ್ನೋದು. ಓಕೆ, ಇದು ಫಸ್ಟ್ ಒನ್. ಸರ್ಜರಿ ಅನ್ನೋದು ಫಸ್ಟ್ ಒನ್ ಆಗಿರ್ತೈತಿ. ಸರ್ಜರಿ ಯಾಕೆ ಹೆಲ್ಪ್ ಆಗ್ತೈತಿ ಅಂದ್ರೆ ಸರ್ಜರಿ ಅನ್ನೋದು ಓಪನ್ ಡಿಫೆಕ್ಟನ್ನು ಕ್ಲೋಸ್ ಮಾಡಲಿಕ್ಕೆ ಇರ್ತಕ್ಕಂಥ ಮೇನ್ ಒಂದು ಉದ್ದೇಶ ಫಸ್ಟ್ ಅದು ಇರೋದಂತಂದ್ರೆ ಸರ್ಜರಿ ಮಾಡ್ಕೊಂಡೇ ಓಪನ್ ಡಿಫೆಕ್ಟನ್ನು ಕ್ಲೋಸ್ ಮಾಡಬೇಕು. ಆದರೆ ಈ ಒಂದು ಸರ್ಜರಿಯನ್ನು ಈ ಒಂದು ಓಪನ್ ಡಿಫೆಕ್ಟನ್ನು ಇಮಿಡಿಯೇಟಾಗಿ ಪರ್ಫಾರ್ಮ್ ಮಾಡೋಕ್ಕೆ ಆಗಂಗಿಲ್ಲ. ಇದು ಹೆಸರು ಬೇಸ್ ಮೇಲೆ ಆಗಿರ್ತೈತೆ ಅಂದರೆ ಯಾರ ಮೇಲೆ ಡಿಫೆಂಡ್ ಆಗಿರ್ತೈತೆ ಅಂದರೆ ಯಾರು ಆ ಒಂದು ಸರ್ಜರಿ ಮಾಡ್ತಿರ್ತಾರೋ ಅವ್ರ ಮೇಲೆ ಈ ಒಂದು ಸರ್ಜರಿ ಡಿಫೆಂಡ್ ಆಗಿರ್ತೈತಿ. ಆ ಒಂದು ಸರ್ಜನ್ ಮೇಲೆ ಈ ಒಂದು ಡಿಸಿಷನ್ಸ್ ನಿಂತಿರ್ತೈತಿ. ಓಕೆ, ಇದು ಫಸ್ಟ್ ಸರ್ಜರಿ. ಓಕೆ, ಸೆಕೆಂಡ್ ಒನ್ ಪ್ರಿನೇಟಲ್ ಸರ್ಜರಿ ಅಂತಾರೆ. ಈ ಪ್ರಿನೇಟಲ್ ಸರ್ಜರಿ ಒಳಗೆ ಇನ್ ದಿಸ್ ಪ್ರೊಸೀಜರ್ ವಿಚ್ ಟೇಕ್ಸ್ ಪ್ಲೇಸ್ ಬಿಫೋರ್ ದ 26th weeks ಆಫ್ ಪ್ರೆಗ್ನೆನ್ಸಿ, ಸರ್ಜನ್ ಎಕ್ಸ್ಪೋಸ್ ಪ್ರೆಗ್ನೆಂಟ್ ಮದರ್ಸ್ ಯುಟರಸ್ ಸರ್ಜಿಕಲಿ, ಓಪನ್ ದ ಯುಟರಸ್ ಆ್ಯಂಡ್ ರೀಫೇರ್ ದ ಬೇಬೀಸ್ ಸ್ಪೈನಲ್ ಕಾರ್ಡ್. ಈ ಪ್ರಿನೇಟಲ್ ಸರ್ಜರಿ ಏನು ಮಾಡ್ತಾರೆ ಅಂತಂದ್ರೆ ಸರ್ಜನ್ಸ್ಗಳು 26 ವೀಕ್ಸ್ ಪ್ರೆಗ್ನೆಂಟ್ ಆದ 26 ವೀಕ್ಸ್ಗಿಂತ ಮುಂಚೆನ ಈ ಒಂದು ಪ್ರೆಗ್ನೆಂಟ್ ವುಮೆನ್ಸನ್ನು ಒಂದು ಪ್ರೆಗ್ನೆಂಟ್ ಮದರ್ಸ್ ಯುಟರಸನ್ನು ಸರ್ಜಿಕಲಿ ಎಕ್ಸ್ಪೋಸ್ ಮಾಡ್ತಾರೆ. ಸರ್ಜಿಕಲಿ ಎಕ್ಸ್ಪೋಸ್ ಮಾಡಿ ಯುಟರಸನ್ನು ಓಪನ್ ಮಾಡಿಕೊಂಡು ಬೇಬೀಸ್ ಸ್ಪೈನಲ್ ಕಾರ್ಡನ್ನು ರಿಪೇರ್ ಮಾಡ್ತಾರೆ ಈ ಒಂದು ಪ್ರಿನೇಟಲ್ ಸರ್ಜರಿ ಒಳಗೆ. ಓಕೆ, 26 ವೀಕ್ಸ್ಗಿಂತ ಮುಂಚೆನ ಒಂದು ಪ್ರೆಗ್ನೆಂಟ್ ಮದರ್ ಯುಟರಸನ್ನು ಸರ್ಜಿಕಲಿ ಎಕ್ಸ್ಪೋಸ್ ಮಾಡ್ತಾರೆ. ಸರ್ಜಿಕಲಿ ಎಕ್ಸ್ಪೋಸ್ ಮಾಡಿ ಯುಟರಸನ್ನು ಓಪನ್ ಮಾಡಿ ಬೇಬೀಸ್ ಸ್ಪೈನಲ್ ಕಾರ್ಡನ್ನು ರಿಪೇರ್ ಮಾಡ್ತಾರೆ ಈ ಒಂದು ಪ್ರಿನೇಟಲ್ ಸರ್ಜರಿ ಒಳಗೆ. ಓಕೆ, ಇದು ಸೆಕೆಂಡ್ ಒನ್. ಓಕೆ, ಥರ್ಡ್ ಒನ್ ಆನ್ ಗೋಯಿಂಗ್ ಕೇರ್ ಅಂತಂತಾರೆ. ಇದು ಸರ್ಜಿಕಲ್ ಮ್ಯಾನೇಜ್ಮೆಂಟ್ ಒಳಗೆ ಥರ್ಡ್ ಒನ್ ಆನ್ ಗೋಯಿಂಗ್ ಕೇರ್ ಅಂತಾರೆ. ಆನ್ ಗೋಯಿಂಗ್ ಕೇರ್ ಅಂತಂದ್ರೆ ಬೇಬೀಸ್ ವಿತ್ ಮೈಲೋಮೆನಿಂಜೋಸಿಲೈ ಮೇ ಆಲ್ಸೋ ಸ್ಟಾರ್ಟ್ ಎಕ್ಸಸೈಸ್ that will prepare their legs for walking with the crutches when they are older. ಅಂತಂದ್ರೆ ಈ ಆನ್ ಗೋಯಿಂಗ್ ಕೇರ್ ಒಳಗಂದ್ರೆ ಇದು ಸರ್ಜಿಕಲ್ ಮ್ಯಾನೇಜ್ಮೆಂಟ್ ಒಳಗೆ ಥರ್ಡ್ ಒನ್ ಆನ್ ಗೋಯಿಂಗ್ ಕೇರ್ ಒಳಗೆ ಏನು ಹೇಳ್ತಾರೆ ಅಂತಂದ್ರೆ ಬೇಬೀಸ್ ವಿತ್ ಮೈಲೋಮೆನಿಂಜೋಸಿಲೈ, ಯಾವ ಒಂದು ಬೇಬೀಸ್ಗೆ ಆಲ್ರೆಡಿ ಮೈಲೋಗ್ರಫಿ ಮುಖಾಂತರ ಮೈಲೋಗ್ರಫಿ ಮಾಡಿ ಅವ್ರಿಗೆ ಕನ್ಫರ್ಮ್ ಆಗ್ತೈತಿ ಸ್ಪೈನಾ ಬೈಫಿಡಾ ಐತಿ ಅಂತ ಕನ್ಫರ್ಮ್ ಆಯ್ತಂತಂದ್ರೆ ಸೊ ಆ ಒಂದು ಬೇಬಿಗೆ ಯಾವ ಒಂದು ಬೇಬಿ ಮೈಲೋಮೆನಿಂಜೋಸಿಲೈ ಹೊಂದಿರ್ತೈತೋ ಆ ಒಂದು ಬೇಬಿ ಏನು ಮಾಡ್ತಾರೆ ಅಂತಂದ್ರೆ ಮೇ ಆಲ್ಸೋ ಸ್ಟಾರ್ಟ್ಸ್ ಎಕ್ಸಸೈಸ್ ದಟ್ ವಿಲ್ ಪ್ರಿಪೇರ್ ದೇರ್ ಲೆಗ್ಸ್ ಫಾರ್ ವಾಕಿಂಗ್ ವಿತ್ ದ ಕ್ರಚಸ್ ವೆನ್ ದೇ ಆರ್ ಓಲ್ಡ್. ಅವ್ರಿಗೆ ಅಡ್ವಾನ್ಸಾಗಿ ಏನು ಮಾಡ್ತಾರೆ ಅಂತಂದ್ರೆ ಒಂದು ಎಕ್ಸಸೈಸ್ನ ಪ್ರಿಪೇರ್ ಮಾಡ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತಂದ್ರೆ ಅವ್ರ ಮುಂದೆ ಯಾವಾಗ ವಯಸ್ಸಾಗ್ತೈತಿ ಯಾವಾಗ ಅವ್ರ ವಯಸ್ಸಾದ ಮುಂದ್ಗಡೆ
ನೆಕ್ಸ್ಟ್ ಅವ್ರು ಯಾವುದೇ ರೀತಿ ಪ್ರಾಬ್ಲಮ್ ಆಗಬಾರ್ದು ಅಂತ ನೆಕ್ಸ್ಟ್ ಅವ್ರಿಗೆ ನಡೆಯೋಕೆ ಈಸಿ ಆಗಬೇಕು ಅಂದರೆ ವಿತ್ ಹೆಲ್ಪ್ ಆಫ್ ಕ್ರಚಸ್ಸನ್ನು ಯೂಸ್ ಮಾಡಿಕೊಂಡು ನಡೆಯೋಕೆ ಹೆಲ್ಪ್ ಆಗಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈ ಒಂದು ಆನ್ ಗೋಯಿಂಗ್ ಕೇರನ್ನು ಸ್ಟಾರ್ಟ್ ಮಾಡ್ತಾರೆ. ಓಕೆ, ದ ಲಾಸ್ಟ್ ಸರ್ಜಿಕಲ್ ಟ್ರೀಟ್ಮೆಂಟ್ ಈಸ್ ಸಿಸರಿನ್ ಬರ್ತ್. Cesarean birth, it is a maybe part of the treatment for the spina bifida. Many babies with the myelomeningocele tend to be in a feet first position. ಸಿಸರಿನ್ ಬರ್ತ್ ಅನ್ನೋದು ಈ ಒಂದು ಟ್ರೀಟ್ಮೆಂಟ್, ಈ ಒಂದು ಸಿಸರಿನ್ ಬರ್ತ್ ಅನ್ನೋದು ಈ ಒಂದು ಸ್ಪೈನಾ ಬೈಫಿಡ ಒಂದು ಟ್ರೀಟ್ಮೆಂಟ್ ಆಗಿರ್ಬೋದು. ಅಥವಾ ಆ್ಯಂಡ್ ನೆಕ್ಸ್ಟ್ ಮುಂದುವರೆದು ಎಸ್ಪೆಷಲಿ ಡೈಗ್ನೋಸ್ ಅಂತಂದ್ರೆ ಮೈಲೋಮೆನಿಂಜೋಸಿಲೆ ಡೈಗ್ನೋಸ್ ಆಗಿರತಕ್ಕಂಥ ಬೇಬೀಸ್ಗಳಿಗೆ ಈ ಒಂದು ಸಿಸರಿನ್ ಬರ್ತ್ ಒಂದು ಮುಖ್ಯ ಒಂದು ಟ್ರೀಟ್ಮೆಂಟ್ ಆಗಿರ್ತೈತಿ. ಅದ್ರ ಜೊತೆಗೆ ಎಸ್ಪೆಷಲಿ ಮೈಲೋಮೆನಿಂಜೋಸಿಲೆ ಟು ಮಿನಿಮೈಸ್ ದ ಪೊಟೆನ್ಷಿಯಲ್ ಡ್ಯಾಮೇಜ್ ಟು ದ ಸ್ಪೈನಲ್ ಕಾರ್ಡ್ ಆ್ಯಂಡ್ ಟು ರೆಡ್ಯೂಸ್ ದ ರಿಸ್ಕ್ ಆಫ್ ಇನ್ಫೆಕ್ಷನ್. ಓಕೆ, ಈ ಒಂದು ಸ್ಪೈನಾ ಬೈಫಿಡ ಆಲ್ರೆಡಿ ಡೈಗ್ನೋಸ್ ಆಗಿರ್ತೈತಿ. ಅದರಾಗ ಎಸ್ಪೆಷಲಿ ಮೈಲೋಮೆನಿಂಜೋಸಿಲೆ ಆಗಿರ್ತಂತ ಡೈಗ್ನೋಸ್ ಆಗಿರ್ತೈತಿ. ಈ ಒಂದು ಮೈಲೋಮೆನಿಂಜೋಸಿಲೆ ಇದ್ದವರು ಒಂದು ಡೈಗ್ನೋಸ್ ಆದ ಬೇಬಿನ ಈ ಯಾಕೆ ಸಿಸರಿನನ್ನು ಪ್ರಿಪೇರ್ ಮಾಡ್ತಾರೆ, ಸಿಸರಿನ್ ಬರ್ತ್ನ ಯಾಕೆ ಪ್ರಿಪೇರ್ ಮಾಡ್ತಾರೆ ಅಂತಂದರೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಈ ಪೊಟೆನ್ಷಿಯಲ್ ಡ್ಯಾಮೇಜ್ ಆಗೋದನ್ನು, ಸ್ಪೈನಲ್ ಕಾರ್ಡ್ ಪೊಟೆನ್ಷಿಯಲ್ ಡ್ಯಾಮೇಜ್ ಆಗೋದನ್ನು ತಡಿಬಹುದು. ಅದ್ರ ಜೊತೆಗೆ ರಿಸ್ಕ್ ಆಫ್ ಇನ್ಫೆಕ್ಷನ್ನು ಕೂಡ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತಡಿಬಹುದು ಅಂತ ಹೇಳ್ತಾರೆ. ಓಕೆ, ಲಾಸ್ಟ್ ಒನ್ ಈಸ್ ನರ್ಸಿಂಗ್ ಮ್ಯಾನೇಜ್ಮೆಂಟ್. ಈ ನರ್ಸಿಂಗ್ ಮ್ಯಾನೇಜ್ಮೆಂಟ್ ಒಳಗೆ ಪ್ರಿವೆಂಟ್ ಇನ್ಫೆಕ್ಷನ್, ಪ್ರಮೋಟ್ ಸ್ಕಿನ್ ಇಂಟಿಗ್ರಿಟಿ, ಪ್ರಾಪರ್ ಪೊಸಿಷನಿಂಗ್ ಆಫ್ ದ ನ್ಯೂ ಬಾರ್ನ್, ಪ್ರಮೋಟ್ ಫ್ಯಾಮಿಲಿ ಕೋಫಿಂಗ್, ಪ್ರೊವೈಡಿಂಗ್ ಫ್ಯಾಮಿಲಿ ಟೀಚಿಂಗ್. ಸೊ ಅವ್ರಿಗೆಲ್ಲ ಅಂತಂದ್ರೆ ಈ ಒಂದು ಫ್ಯಾಮಿಲಿಗೆ ಫಸ್ಟ್ ಈ ಸ್ಪೈನಾ ಬೈಫಿಡ ಅಂತಂದರೆ ಏನು, ಸ್ಪೈನಾ ಬೈಫಿಡ ಇಂಡಿಕೇಷನ್ಸ್, ನೆಕ್ಸ್ಟ್ ಸ್ಪೈನಾ ಬೈಫಿಡ ಕಾಂಪ್ಲಿಕೇಶನ್ಸ್, ಅದರ ಸೈನ್ ಆ್ಯಂಡ್ ಸಿಂಪ್ಟಮ್ಸ್, ಅದ್ರ ಮ್ಯಾನೇಜ್ಮೆಂಟ್, ನೆಕ್ಸ್ಟ್ ಅದು ಬಂದ ಬಳಿಕ ನೆಕ್ಸ್ಟ್ ಸರ್ಜಿಕಲ್ ಮ್ಯಾನೇಜ್ಮೆಂಟ್ ಆದ ಬಳಿಕ ಅವ್ರಿಗೆ ಯಾವ ಥರ ಒಂದು ಇನ್ಫೆಕ್ಷನನ್ನು ಪ್ರಿವೆಂಟ್ ಮಾಡಬೇಕು, ಸ್ಕಿನ್ ಇಂಟಿಗ್ರಿಟಿನ ಯಾವ ಥರ ಪ್ರಮೋಟ್ ಮಾಡಬೇಕು, ಅವ್ರಿಗೆ ಏನಾರು ಇಫ್ ಇನ್ ಕೇಸ್ ದೇ ಆರ್ ನೆಸೆಸಿಟಿ ಅಂತಂದ್ರೆ ಆಲ್ರೆಡಿ ನಾವು ಯಾವ ಒಂದು ಇದ್ರೊಳಗೆ ಹೇಳಿದ್ವಿ ಅಂತಂದ್ರೆ ಆನ್ ಗೋಯಿಂಗ್ ಕೇರ್ ಅಂತ ಹೇಳಿದ್ದು. ಆನ್ ಗೋಯಿಂಗ್ ಕೇರ್ ಒಳಗೆ ಏನು ಮಾಡ್ತೀವಿ ಅಂತಂದ್ರೆ ಅವ್ರಿಗೆ ಕ್ರಚಸ್ಸನ್ನು ಕೊಡ್ತೀವಿ. ಮುಂದೆ ಅವ್ರು ಓಲ್ಡೇಜ್ ಏಜ್ ಒಳಗೆ ಅವ್ರಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಬಾರ್ದು ಅನ್ನೋ ಸಲುವಾಗಿ ಎಕ್ಸಸೈಸ್ ಮಾಡ್ಸಕ್ಕೆ ಹಚ್ಚಿರ್ತಾರೆ ಪ್ರಿವೆಂಟಿಂಗ್. ಅವ್ರಿಗೆ ಅಂದ್ರೆ ಅವ್ರಿಗೆ ಕ್ರಚಸ್ ಕೊಟ್ಟ ನಡೆಯೋಕೆ ಹೆಲ್ಪ್ ಆಗುವಂಥ ಅಂತಂದ್ರೆ ಅವ್ರಿಗೆ ಯಾವಾಗ ಅಸಿಸ್ಟಿಂಗ್ ಡಿವೈಸ್ ಏನಾರು ನೀಡಿದ್ದು ಅಂತಂದ್ರೆ ಅಸಿಸ್ಟಿಂಗ್ ಡಿವೈಸನ್ನು ಕೂಡ ಅವ್ರಿಗೆ ಪ್ರೊವೈಡ್ ಮಾಡಬೇಕು. ನೆಕ್ಸ್ಟ್ ಎಲ್ಲ ಅಸಿಸ್ಟಿಂಗ್ ಡಿವೈಸನ್ನು ಕೂಡ ಒಂದು ಪ್ರೊವೈಡ್ ಮಾಡಬೇಕು. ನೆಕ್ಸ್ಟ್ ಅವ್ರಿಗೆ ಎಮೋಷ್ನಲಿ ಸಪೋರ್ಟಿಂಗ್ ಕೊಡಬೇಕು, ಎಮೋಷ್ನಲ್ ಸಪೋರ್ಟ್ ಮಾಡಬೇಕು. ನೆಕ್ಸ್ಟ್ ಈ ಒಂದು ಸ್ಪೈನಾ ಬೈಫಿಡ ಆಗಿರ್ತಕ್ಕಂಥವ್ರು ಜಲ್ದಿ ಅಂತಂದರೆ ಎಕ್ಸ್ಪೋಸ್ ಆಗಿ ಅವ್ರು ಪ್ರಾಪರ್ ಟ್ರೀಟ್ಮೆಂಟಿಗೆ ಒಳಪಟ್ಟು ನೆಕ್ಸ್ಟ್ ಫಾಲೋ ಅಪ್ಪನ್ನು ಪ್ರಾಪರಾಗಿ ಮಾಡ್ಕೋಬೇಕು ಅನ್ನೋ ಒಂದು ಈ ಎಲ್ಲ ಒಂದು ಆ್ಯಂಗಲ್ ಒಳಗೂ ನರ್ಸಿಂಗ್ ಮ್ಯಾನೇಜ್ಮೆಂಟನ್ನು ನೀಡಬೇಕು. ಓಕೆ, ಈ ಒಂದು ವಿಡಿಯೋದಾಗ ಏನೇನು ನೋಡಿದ್ವಿಪ್ಪ ಅಂತಂದ್ರೆ ಸ್ಪೈನಾ ಬೈಫಿಡ ಬಗ್ಗೆ ನೋಡಿದ್ವಿ. ಸ್ಪೈನಾ ಬೈಫಿಡ ಅಂದರೆ ಫಸ್ಟ್ ಡೆಫಿನೇಷನ್ ನೋಡಿದ್ವಿ. ಸ್ಪೈನಾ ಬೈಫಿಡ ಅನ್ನೋದು ಒಂದು ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ ಆಗಿರ್ತೈತಿ. ಇದ್ರೊಳಗೆ ಸ್ಪೈನಮ್ ಅಂತ ಸ್ಪೈನಲ್ ಕೂಡ ಯಾವುದೇ ರೀತಿ ಪ್ರಾಪರಾಗಿ ಫಾರ್ಮ್ ಆಗಿರೋದಿಲ್ಲ. ಸೊ ಅದ್ರ ಸಲುವಾಗಿ ಸ್ಪೈನಾ ಬೈಫಿಡ ಅದೊಂದು ಬರ್ತ್ ಡಿಫೆಕ್ಟ್ ಆಗಿರ್ತದೆ. ನೆಕ್ಸ್ಟ್ ಅದರೊಳಗೆ ಟೈಪ್ಸ್ ನೋಡಿದ್ವಿ. ಸ್ಪೈನಾ ಬೈಫಿಡ ಆಕಲ್ಟ್, ಸ್ಪೈನಾ ಬೈಫಿಡ ವಿತ್ ಮ್ಯಾನಿಂಜೋಸೆಲೆ, ನೆಕ್ಸ್ಟ್ ಸ್ಪೈನಾ ಬೈಫಿಡ ವಿತ್ ಮೈಲೋಮೆನಿಂಜೋಸೆಲೆ ಅಂತ ಒಂದು 3 ಟೈಪ್ಸ್ ನೋಡಿದ್ವಿ. ನೆಕ್ಸ್ಟ್ ಅದ್ರ ಕಾಸಸ್ ನೋಡಿದ್ವಿ. ಕಾಸಸ್ ಒಳಗೆ ಫಾಲಿಕ್ ಆ್ಯಸಿಡ್ ಡೆಫಿಷಿಯನ್ಸಿ ಆಗಿರ್ಬೋದು, ಜೆನೆಟಿಕ್ಸ್ ಆಗಿರ್ಬೋದು, ಸರ್ಟನ್ಸ್ ಮೆಡಿಕೇಷನ್ಸನ್ನು ಟ್ರೀಟ್ ಮಾಡೋದು, ಕೆಲವೊಂದಿಷ್ಟು ಡಿಸೀಸ್ಗಳನ್ನು ಟ್ರೀಟ್ ಮಾಡತಕ್ಕಂಥ ಮೆಡಿಕೇಷನ್ಸ್ ಆಗಿರ್ಬೋದು, ನೆಕ್ಸ್ಟ್ ಡಯಾಬಿಟಿಸ್ ಹೊಂದಿರತಕ್ಕಂಥವ್ರಾಗಿರ್ಬೋದು, ಒಬಿಸಿಟಿ ಹೊಂದಿರತಕ್ಕಂಥವ್ರಾಗಿರ್ಬೋದು, ಇವೆಲ್ಲ ಕಾಸಸನ್ನು ನೋಡಿದ್ವಿ. ಆಮೇಲೆ ಅದು ನೆಕ್ಸ್ಟ್ ಬಂದುಬಿಟ್ಟು ಡಯಾಗ್ನೋಸಿಸನ್ನು ನೋಡಿದ್ವಿ. ಹಿಸ್ಟ್ರಿ ಕಲೆಕ್ಷನ್ ಆಗಿರ್ಬೋದು, ಫಿಸಿಕಲ್ ಎಕ್ಸಾಮಿನೇಷನ್ ಆಗಿರ್ಬೋದು, ಅಲ್ಫಾ ಫಿಟೋ ಪ್ರೋಟೀನ್ ಲೆವೆಲ್ ಆಗಿರ್ಬೋದು, ಆಮೇಲೆ ಅಲ್ಟ್ರಾಸೋನೋಗ್ರಫಿ ಆಗಿರ್ಬೋದು, ಆಮೇಲೆ MRI ಆಗಿರ್ಬೋದು, ಸಿಟಿ ಸ್ಕ್ಯಾನ್ ಆಗಿರ್ಬೋದು, ಮೈಲೋಗ್ರಫಿ ಆಗಿರ್ಬೋದು, ಇವನ್ನೆಲ್ಲನೂ ಡಯಾಗ್ನೋಸಿಸ್ ಆಗಿರ್ಬೋದು, ಇವನ್ನೆಲ್ಲ ನೋಡಿದ್ವಿ. ಆಮೇಲೆ ಸರ್ಜಿಕಲ್ ಮ್ಯಾನೇಜ್ಮೆಂಟನ್ನು ನೋಡಿದ್ವಿ. ಅಥವಾ ಫಸ್ಟ್ ಸರ್ಜರಿ ಇರ್ತೈತಿ. ಸರ್ಜರಿ ಅನ್ನೋದು ಈ ಒಂದು ಬರ್ತ್ ಡಿಫೆಕ್ಟ್ ಆಗಿರ್ತೈತಿ. ಬರ್ತ್ ಡಿಫೆಕ್ಟ್ ಆಗಿರ್ತಕ್ಕಂಥದ್ರಿಗೆ ಸರ್ಜರಿ ನೆಸಸರಿ ಆಗಿರ್ತೈತಿ. ಆದ್ರೆ ಅದನ್ನು ಸಡನ್ನಾಗಿ ಬರ್ತ್ ಡಿಫೆಕ್ಟನ್ನು ಕ್ಲೋಸ್ ಮಾಡೋಕ್ಕಾಗಂಗಿಲ್ಲ. ಅದು ಯಾರು ಇರ್ತಾರೋ ಅದು ಕೇಸನ್ನು ಯಾರು ಹ್ಯಾಂಡಲ್ ಮಾಡ್ತಿರ್ತಾರೋ, ಯಾವ ಸರ್ಜನ್ ಹ್ಯಾಂಡಲ್ ಮಾಡ್ತಿರ್ತಾರೋ ಅವ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ಅಂದರೆ ಸರ್ಜನ್ ಮೇಲೆ ಡಿಪೆಂಡ್ ಆಗಿರ್ತೈತಿ. ಅಂದರೆ ಸರ್ಜನ್ ಡಿಸಿಷನ್ಸ್ ಮೇಲೆ ಡಿಪೆಂಡ್ ಆಗಿರ್ತೈತಿ ಇದು ಸರ್ಜರಿ ಅನ್ನೋದು. ಸೆಕೆಂಡ್ ಒಂದು ಬಂದುಬಿಟ್ಟು ಪ್ರೀನೇಟಲ್ ಸರ್ಜರಿ ಇರ್ತೈತಿ. ಈ ಪ್ರೀನೇಟಲ್ ಸರ್ಜರಿ ಹೆಂಗಪ್ಪ ಅಂತಂತಂದ್ರೆ ಯಾವ ಒಂದು ತಾಯಿಗೆ ಏನಂತಂದ್ರೆ 26 ವಾರ ಆಗಿರ್ತಾವೆ. 26 ವಾರಕ್ಕಿಂತ ಮುಂಚೆನೇ ಅವ್ರಿಗೇನು ಮಾಡ್ತಾರೆ ಅಂತಂದ್ರೆ ಅವರು ಮದರ್ ಯುಟರಸನ್ನು ಸರ್ಜಿಕಲಿ ಎಕ್ಸ್ಪೋಸ್ ಮಾಡಿಕೊಂಡು ಯುಟರಸನ್ನು ಓಪನ್ ಮಾಡಿಕೊಂಡು ಆಮೇಲೆ ಬೇಬೀಸ್ ಸ್ಪೈನಲ್ ಕಾರ್ಡನ್ನು ರಿಪೇರ್ ಮಾಡೋದಕ್ಕೆ ಒಂದು ಪ್ರೀನೇಟಲ್ ಸರ್ಜರಿ ಅಂತ ಕರೀತಾರೆ.
ದೆನ್ ಥರ್ಡ್ ಬಂದುಬಿಟ್ಟು ಆನ್ ಗೋಯಿಂಗ್ ಕೇರ್ ಅಂತಂದ್ರೆ ಆಲ್ರೆಡಿ ಮೈಲೋಗ್ರಾಫಿ ಒಳಗೆ ಅಂದ್ರೆ ಮೈಲೋಗ್ರಾಫಿ ಅಂತಲೇ ಹೇಳಿದ್ವಿ. ಮೈಲೋಗ್ರಾಫಿ ಎದಕ್ಕೆ ಮಾಡ್ತೀವಿ ಅಂತಂದ್ರೆ ಅದೊಂದು ಮೆಡಿಕಲ್ ಪ್ರೊಸೀಜರ್ ಆಗಿರ್ತೈತಿ, ಒಂದು ಮೆಡಿಕಲ್ ಇಮೇಜಿನಿಂಗ್ ಪ್ರೊಸೀಜರ್ ಆಗಿರ್ತೈತಿ. ಯಾವ ಒಂದು ಬೇಬಿದು ಸ್ಪೈನಲ್ ಕಾರ್ಡ್ ಆಗಿರ್ಬೋದು, ನರ್ವ್ ಯೂನಿಟ್ ಆಗಿರ್ಬೋದು, ಅದರ ಸರೌಂಡಿಂಗ್ಸ್ ಇರತಕ್ಕಂಥ ಸ್ಪೈನಲ್ ಕಾರ್ಡನ್ನು ವಿಜುವಲೈಸೇಷನ್ ಮಾಡೋ ಸಲುವಾಗಿ ಮೈಲೋಗ್ರಾಫಿ ಮಾಡ್ತಿರ್ತೀವಿ. ಸೊ ಆನ್ ಗೋಯಿಂಗ್ ಈ ಮೈಲೋಗ್ರಾಫಿ ಥ್ರೂ ಮೆನಿಂಜಸಲ್ಲಿ ಕನ್ಫರ್ಮ್ ಆದ ಬೇಬಿಗೆ, ಡಯಾಗ್ನೋಸ್ ಆದ ಬೇಬಿಗೆ ಸೊ ಆನ್ ಗೋಯಿಂಗ್ ಕೇರನ್ನು ಪ್ರೊವೈಡ್ ಮಾಡೋದಕ್ಕೆ ಒಂದು 3ನೇ ಸರ್ಜಿಕಲ್ ಮ್ಯಾನೇಜ್ಮೆಂಟ್ ಆಗಿರುತ್ತೆ. ಆ್ಯಂಡ್ ದ ಲಾಸ್ಟ್ ಒನ್ ಈಸ್ ಸಿಸರಿನ್ ಬರ್ತ್ ಮಾಡ್ತಿರ್ತಾರೆ. ಸಿಸರಿನ್ ಬರ್ತ್ ಅನ್ನೋದು ಯಾವ ಒಂದು ಬೇಬಿ ಒಂದು ಮೈಲೋಮೆನಿಂಜಸಲ್ಲಿ ಇರತಕ್ಕಂಥ ಒಂದು ಬೇಬಿಗೆ ಕನ್ಫರ್ಮ್ ಆಗಿರ್ತಂದ್ರೆ ಒಂದು ಪ್ರಾಪರ್ ಟ್ರೀಟ್ಮೆಂಟನ್ನು ಒಂದು ಸಿಸರಿನ್ ಬರ್ತ್ ಆಗಿರ್ತೈತಿ. ಸೊ ಈ ಸಿಸರಿನ್ ಬರ್ತ್ ಆಗೋದಕ್ಕಂತಂದ್ರೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅವ್ರಿರ್ತಕ್ಕಂಥ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸ್ಪೈನಲ್ ಕಾರ್ಡ್ ಡ್ಯಾಮೇಜ್ ಆಗದೇ ಇರೋ ಥರ, ಆಮೇಲೆ ರಿಸ್ಕ್ ಆಫ್ ಇನ್ಫೆಕ್ಷನ್ನ ಪ್ರಿವೆಂಟ್ ಮಾಡೋ ಸಲುವಾಗಿ ಒಂದು ಸಿಸರಿನ್ ಬರ್ತನ್ನು ಮಾಡ್ತಾರೆ. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಆ್ಯಸ್ ವಿ ನರ್ಸಸ್ ಮ್ಯಾನೇಜ್ಮೆಂಟ್ ಇನ್ಫೆಕ್ಷನನ್ನು ಪ್ರಿವೆಂಟ್ ಮಾಡ್ತಾರೆ, ಸ್ಕಿನ್ ಇಂಟಿಗ್ರಿಟಿನ ಪ್ರಮೋಟ್ ಮಾಡ್ತಾರೆ, ನ್ಯೂಬೋರ್ನ್ ಬೇಬೀಸ್ಗಳಿಗೆ ಯಾವ ಥರ ಒಂದು ಪೊಸಿಷನ್ಸ್ ಕೊಡಬೇಕು ಅನ್ನೋದು ಪ್ರಾಪರಾಗಿ ಹೇಳ್ತಿರ್ತಾರೆ. ಆಮೇಲೆ ಫ್ಯಾಮಿಲಿ ಕೋಫಿಂಗ್ ಮಾಡೋಕ್ಕೆ ಪ್ರಮೋಟ್ ಮಾಡ್ತಾರೆ. ಆಮೇಲೆ ಫ್ಯಾಮಿಲಿ ಟೀಚಿಂಗ್ ಬಗ್ಗೆ, ಫ್ಯಾಮಿಲಿಗೆ ಅಂತಂದ್ರೆ ಆ ಕೇಸ್ ಬಗ್ಗೆ ಎಲ್ಲ ಒಂದು ಹೇಳ್ಕೊಡ್ತಾ ಇರೋದು. ಓಕೆ, ಇದೆಲ್ಲ ನರ್ಸಿಂಗ್ ಮ್ಯಾನೇಜ್ಮೆಂಟ್. ಓಕೆ, thank you so much for watching this video till the end. Press the bell icon and support for more videos and content. Thank you so much.